ಮುಂದೆ ಬರ್ಬೇಕೇನು ಫೋಟೋ ಬೇಡ ನಿಂತು ಇವತ್ತು ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲೂರಿನಲ್ಲಿ ಮಹರ್ಷಿ ವಾಲ್ಮೀಕಿಯ ಒಂದು ಭವನವನ್ನ ಕಟ್ಟುವುದಕ್ಕೋಸ್ಕರವಾಗಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಇವತ್ತು ಇದಕ್ಕೆ ಸರ್ಕಾರದಿಂದ ಸನ್ಮಾನ್ಯ ಶಾಸಕರು ಆದಂತಹ ಶರತ್ ಬಚ್ಚೇಗೌಡರವರು ಸುಮಾರು 12 ಗುಂಟೆಯಷ್ಟು ಜಾಗವನ್ನ ಇವತ್ತು ವಾಲ್ಮೀಕಿ ಭವನಕ್ಕೋಸ್ಕರವಾಗಿ ಇವತ್ತು ಸರ್ಕಾರದಿಂದ ನೀಡಿದ್ದಾರೆ. ಆ 12 ಗುಂಟೆ ಜಾಗದಲ್ಲಿ ಇಲ್ಲ ಸ್ಥಳೀಯ ಬಿಲ್ಡರ್ಸ್ ಆದಂತಹ VR ಬಿಲ್ಡರ್ಸ್ನ ಕಿಶೋರ್ ರವರು ಹಾಗೂ ಪಾವನಿ ಬಿಲ್ಡರ್ಸ್ನ ನವೀನ್ ರವರು ಈ ಸರ್ಕಾರದಿಂದ ಕೊಟ್ಟಿರುವಂತಹ ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿಯ ಭವನವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ಸುಮಾರು 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ವಿಶೇಷವಾದಂತಹ ಒಂದು ಬಹಳ ವ್ಯವಸ್ಥಿತವಾದಂತಹ ಒಂದು ಭವನವನ್ನ ಕಟ್ಕೊಡ್ತಾ ಇದ್ದಾರೆ. ಬಹಳ ಸಂತೋಷದಾಯಕವಾದಂಥ ವಿಚಾರ. ಸುಮಾರು ಈ ಊರಿನಲ್ಲಿ ದೊಡ್ಡನಲ್ಲೂರಿನಲ್ಲಿ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂಥ ಸುಮಾರು 600ರಿಂದ 700ರಷ್ಟು ಜನಸಂಖ್ಯೆ ಇದ್ದು ಸುಮಾರು 600ರಷ್ಟು ಮತದಾರರಿದ್ದಾರೆ ಅಂತ ಈ ಊರಿನಲ್ಲಿ ಇದ್ದಾರೆ. ಈ ಇಡೀ ತಾಲೂಕಿನಲ್ಲಿ ಸುಮಾರು 10,000ಕ್ಕಿಂತಲೂ ಹೆಚ್ಚಾದಂಥ ಒಂದು ಮತದಾರರಿದ್ದು ಇಲ್ಲಿ 4ನೇ ಭವನವನ್ನ ಹೊಸಕೋಟೆ ನಗರ ಮತ್ತೆ ಸೂಲಿಬೆಲೆ ಮತ್ತೆ ಗೊಟ್ಟಿಪುರ ಈಗಾಗಲೇ ಭವನಗಳಿದ್ದು ದೊಡ್ಡನಲ್ಲೂರಿನಲ್ಲಿ ಇಡೀ ತಾಲೂಕಿನಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆ ಇದ್ದಂತ ಈ ಊರಿನಲ್ಲೂ ಕೂಡ ವಾಲ್ಮೀಕಿ ಭವನವನ್ನ ನಿರ್ಮಾಣ ಮಾಡಿಕೊಡ್ತಾ ಇರೋದು ಬಹಳಷ್ಟು ಸಂತೋಷದಾಯಕವಾದಂತಹ ವಿಚಾರ. ಇಡೀ ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕರ ಪರವಾಗಿ ನಮ್ಮ VR ಬಿಲ್ಡರ್ಸ್ನ ಕಿಶೋರ್ ರವರಿಗೂ ಹಾಗೂ ನಮ್ಮ ನವೀನ್ ರವರಿಗೂ ಕೂಡ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಮತ್ತು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆದಷ್ಟು ಬೇಗ ಭವನ ನಿರ್ಮಾಣ ಆಗಲಿ. ಈ ಊರಿನ ಜನಾಂಗಕ್ಕೆ ಅವರು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ, ನಾಮಕರಣಗಳನ್ನ, ಮದುವೆಗಳನ್ನ ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನಂತ ನಿಟ್ಟಿನಲ್ಲಿ ಈ ಭವನ ಸಹಾಯ ಆಗುತ್ತೆ ಅನ್ನಂತ ಆಸೆಯನ್ನ ವ್ಯಕ್ತಪಡಿಸ್ತಾ ನಿಮ್ಗೆಲ್ರಿಗೂ ಕೂಡ ನಮಸ್ಕಾರಗಳನ್ನ, ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೊಮ್ಮೆ. ಇವತ್ತೇನು ಹೊಸಕೋಟೆ ತಾಲೂಕು ಚಕ್ಕಳ್ಳಿ ಗ್ರಾಮ ಪಂಚಾಯತ್ ದೊಡ್ಡನಲ್ಲೂರಳ್ಳಿ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಜನಾಂಗ ತಾಲೂಕಿನಲ್ಲಿ 2ನೇ ಸ್ಥಾನ ಇರುವಂತಹ ಒಂದು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೊಡ್ಡನಲ್ಲೂರಳ್ಳಿ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಭವನ ಸುಮಾರು 50 ಲಕ್ಷ ಅನುದಾನವನ್ನ ನಾವು ಈ ಭಾಗದ ಮುಖಂಡರಾದಂಥ LNT ಮಂಜಣ್ಣವರು ಹಾಗೂ ನಮ್ಮ ಶಾಸಕರಾದಂಥ ಶರತ್ ಅಣ್ಣವ್ರ ಮುಖಾಂತರ ಅವರ ಸಹಭಾಗಿತ್ವದಲ್ಲಿ VR ಬಿಲ್ಡರ್ಸ್ ಅಂಡ್ ರಾಯಲ್ ಟೌನ್ಶಿಪ್ ಅವರಿಗೆ ಹಾಗೂ ಪಾವನಿ ಪ್ರಾಪರ್ಟೀಸ್ ಅವರಿಗೆ ನಾವು ಮನವಿ ಕೇಳ್ಕೊಂಡಾಗ ಅವರು ಯಾವುದೇ ಒಂದು ವಿಧವಾದ ಏನು ಸಂಕೋಚ ಪಡದೆ ತುಂಬಾ ಅದ್ಭುತವಾದ ಕೊಡುಗೆ, ಏನು ಅಭೂತಪೂರ್ವ ಕೊಡುಗೆ, ಇತಿಹಾಸದಲ್ಲಿ ಒಂದು ಅಭೂತಪೂರ್ವವಾದ ಕೊಡುಗೆಯನ್ನು ಇವತ್ತು 50 ಲಕ್ಷ ಅನುದಾನವನ್ನು ನೀಡೋದ್ರ ಮುಖಾಂತರ ಮತ್ತೆ ವಾಲ್ಮೀಕಿ ಭವನ ಕಟ್ಕೊಡೋದ್ರ ಮುಖಾಂತರ ಇವತ್ತು ನಮಗೆ ಸಂತೋಷವಾದ ಕ್ಷಣವನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತಿನ ದಿನ ಏನು ಇವತ್ತು ನಮ್ಮ ದೊಡ್ಡನಲ್ಲೂರು ಗ್ರಾಮದಲ್ಲಿ ಒಂದು ಸಂತೋಷದ ಕ್ಷಣದ ವಿಚಾರ ಆಗಿದೆ. ಇವರಿಗೂ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀರಿ ಸ್ನೇಹಿತರೆ, ಸಲ್ಲಿಸ್ತಾ ಇದ್ದೀರಿ. ಅದೇ ರೀತಿ ಏನು ವಾಲ್ಮೀಕಿ ಭವನದ ನಮ್ದು ಜಾಗ ಸ್ವಲ್ಪ ಸಾಲ್ಟೇಜ್ ಇತ್ತು. ಅವ್ರದ್ದೇ ಆದ ಜಾಗದಲ್ಲಿ ಒಂದು ಸುಮಾರು ಒಂದು 5 ಗುಂಟೆ ಅಷ್ಟು ಜಾಗ ಕವರ್ ಆಗುತ್ತೆ. ಅಂತ ಜಾಗ ಸಹ ನಮಗೆ ನೀಡಿದ್ದಾರೆ ಈ ಭವನಕ್ಕೋಸ್ಕರ. ಹೌದು, ನೇರ ಒಂದು ಸ್ಕ್ವೇರ್ ಬರ್ಬೇಕಲ್ವಾ, ಆ ಸ್ಕ್ವೇರ್ ಬರೋದಕ್ಕೋಸ್ಕರ ಒಂದು ಅವರು ಜಾಗನ ಕೊಡೋದ್ರ ಜೊತೆಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಾಲದಲ್ಲಿ ಆ ತರ ಒಂದು ಉದಾರ ಮನಸ್ಥಿತಿ ದಾನಿಗಳಲ್ಲಿ ವಿಭಿನ್ನವಾದ ದಾನಿಗಳು ಹೇಳೋದಕ್ಕೆ ಏನಂದ್ರೆ ರಮೇಶ್ ನಾಯ್ಡು ಸರ್ ಆಗಿರ್ಬೋದು, ನಮ್ಮ ಅಟ್ಟೂರು ನವೀನ್ ಅವರು ವಿಭಿನ್ನವಾದ ದಾನದಲ್ಲಿ ನೋಡಿ ವಿಶೇಷವಾದ ದಾನ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ನಾವು ತುಂಬಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಿ. ಸರ್, ನಮ್ಮ ಹೆಸರು ಶ್ರೀನಿವಾಸ್, ಗ್ರಾಮಸ್ಥರು. ಸುಮಾರು 150 ಮನೆಗಳಾದಂಥ ವಾಲ್ಮೀಕಿ ಜನಾಂಗ ಇದ್ದು ಸುಮಾರು ವರ್ಷಗಳ ಕನಸು ಇದು ವಾಲ್ಮೀಕಿ ಭವನ ಕಟ್ಟಿಸ್ಕೊಡುವಂಥದ್ದು. ಅದರಲ್ಲಿ ನಮ್ಮ LNT ಮಂಜಣ್ಣವರು ಮತ್ತು ನಮ್ಮ ಶಾಸಕರು ಶರತ್ ಬಚ್ಚೇಗೌಡರು ಹಾಗೂ ನಮ್ಮ VR ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮತ್ತು ನವೀನ್ ಕುಮಾರ್ ಪಾವನಿ ಬಿಲ್ಡರ್ಸ್ ಅವರು ಎಲ್ಲ ಕೈ ಜೋಡಿಸಿ ಇವತ್ತೊಂದು 50 ಲಕ್ಷದಲ್ಲಿ ನಮಗೆ ದೊಡ್ಡನಲ್ಲೂರಳ್ಳಿ ಗ್ರಾಮಕ್ಕೆ ವಾಲ್ಮೀಕಿ ಭವನ ಕಟ್ಸ್ಕೊಡ್ತಾ ಇರೋದ್ರಿಂದ ಎಷ್ಟೋ ಬಡವರು ಬಗ್ಗರು ಮದುವೆಗಳು ಮಾಡ್ಕೊಬೋದು, ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊಬೋದು. ಇದಕ್ಕೆಲ್ಲ ಅನುಕೂಲ ಮಾಡಿಕೊಡ್ತಾ ಇರೋಂಥ ಇವ್ರಿಗೆಲ್ರಿಗೂ ದೊಡ್ಡನಲ್ಲೂರಳ್ಳಿ ಗ್ರಾಮಸ್ಥರಿಂದ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರಾಪರ್ಟೀಸ್ ಮತ್ತು ಪಾವನಿ ಬಿಲ್ಡರ್ಸ್ ಕಡೆಯಿಂದ ನಾವು ರಿಪ್ರೆಸೆಂಟ್ ಆಗಿದ್ದೀವಿ. ಈ ಬಡಾವಣೆ ನಿರ್ಮಾಣ ಕಾರ್ಯಕ್ರಮದಾಗ ಈ ಊರಿಗೆ ನಾವು ಗುರುತಿಸಿದಾಗ ಇಲ್ಲಿನ ಜನದ ಸಹಕಾರ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ನಮ್ಮಗಳ ಜೊತೆ ಒಡನಾಟದಲ್ಲಿ ಶ್ರೀನಿವಾಸ್ ಅಥವಾ ಚಲಪತಿಯವರು ಅಥವಾ ರೆಡ್ಡಿ ಸರ್ ಇವರು ಇರ್ಬೋದು. ಆದರೆ ಇಡೀ ಗ್ರಾಮಸ್ಥರು ಯಾರು ಬೇಕಾದ್ರೂ ನಮ್ಮ ಹತ್ರ ಬರ್ಬೋದು, ಏನು ಬೇಕಾದ್ರೂ ಸಹಾಯ ತಗೋಬೋದು. ನಾವು ಅದಕ್ಕೆ ಬದ್ಧರಾಗಿರ್ತೀವಿ. ಗ್ರಾಮದ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿರ್ತೀವಿ. ಆ ಥರ ಏನು ಇವ್ರಿಗೋಸ್ಕರ ಅವ್ರಿಗೋಸ್ಕರ ಅಂತ ಏನಿಲ್ಲ. ಅವರು ಮುಂದಾಳತ್ವ ವಹಿಸ್ತಾರೆ, ಮುಂದೆ ಬರ್ತಾರೆ ಅಷ್ಟೇ. ಬೇರೆ ಅವರು
ತಾವು ಏನು ತಪ್ಪಾಗಿ ಕೇಳ್ಕೊಳ್ತೀರಾ, ನಮ್ಮ ಹತ್ರ ಬನ್ನಿ, ನಾವು ಸಹಕಾರ ಮಾಡ್ತೀವಿ. ಆ ಸ್ಮಶಾನದ ರಸ್ತೆ ಆಗಿರ್ಬೋದು, ವಾಲ್ಮೀಕಿ ಭವನದಕ್ಕೋಸ್ಕರ ಸ್ವಲ್ಪ ಇದಿರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ನಾವು ಬೇಕಾದ್ರೆ ಮಾಡ್ಕೊಡ್ತೀವಿ. ನಮ್ಮ ಜೊತೆ ನೀವು ಕೈ ಜೋಡಿಸಿ, ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ. ನಾವು ಯಾವುದೇ ವೈಯಕ್ತಿಕವಾಗಿ ಒಬ್ಬರಿಬ್ಬರಿಗೆ ಸಮುದಾಯ, ಇಡೀ ಗ್ರಾಮಕ್ಕೆ ಯಾವುದೇ ಸಮುದಾಯ ಆಗಿರ್ಬೋದು, ಇವತ್ತು ಇವರು ವಾಲ್ಮೀಕಿ ಸಮಾಜದವ್ರು ಬಂದಿರ್ಬೋದು, ನಾಳೆ ಲಿಂಗಾಯತರು ಬರ್ಬೋದು, ಮತ್ತೊಬ್ರು ಬರ್ಬೋದು, ಅದೇನೇ ಆಗಿರ್ಲಿ, ಅದು ಬೇರೆ ಕತೆ. ಗ್ರಾಮದ ಅಭಿವೃದ್ಧಿಗಾಗಿ ನಮ್ಮ ಕೈಲಿ ಏನಾಗುತ್ತೋ ಅಷ್ಟು ನಾವು ಮಾಡೋದಕ್ಕೆ ಬದ್ಧರಾಗಿರ್ತೀವಿ. ನಾವು ಇಲ್ಲಿ ಬಂದಿದ್ದೀವಿ, ನಾವು ಚೆನ್ನಾಗಿ ನೀವು ಚೆನ್ನಾಗಬೇಕು ಅನ್ನೋದು ಒಂದೇ ಉದ್ದೇಶ. ಗ್ರಾಮಕ್ಕೆ ಅನುಕೂಲ ಆಗಬೇಕು. ನಿಮ್ಮ ಹೆಸರು ಸರ್? ಜಿಯಾವುಲ್ಲಾ ಅಂತ.